ಗೈಸ್, ಹೊಸ ದಿನದ ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ ಗೈಸ್. ಸೊ ಇವತ್ತಿನ ಮಾರ್ಕೆಟು ನಿನ್ನೆ ಕರೆಕ್ಟಾಗಿ ಇಲ್ಲಿಂದ ಅಪ್ ಆಗಿಬಿಟ್ಟು ಎಕ್ಸಾಕ್ಟಾಗಿ 80% ಟ್ರೇಸ್ ಮಾಡಿದೆ. ಸೊ ನಾವು ಇದನ್ನ ವೇವ್ 1 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ, ಇದು ವೇವ್ 2 ಅಂತ ಕನ್ಸಿಡರ್ ಮಾಡ್ಕೊಂಡಿರೋಣ ಬಿದ್ದಿರೋದನ್ನ. ಸೊ ನಮ್ಮ ಟಾರ್ಗೆಟ್ ಬಂದುಬಿಟ್ಟು ಫಸ್ಟ್ ಟಾರ್ಗೆಟು 23,387, ಸೆಕೆಂಡ್ ಟಾರ್ಗೆಟ್ ಬಂದುಬಿಟ್ಟು 23,450, ಥರ್ಡ್ ಟಾರ್ಗೆಟ್ ಬಂದುಬಿಟ್ಟು 23,545. ಸೊ ನಾನು ಯಾಕೆ ಇದನ್ನು ಥರ್ಡ್ ವೇವ್ ಅಂತ ತಿಳ್ಕೊತೀನಿ ಅಂತಂದರೆ, ನಿಫ್ಟಿ ಐ ಥಿಂಕ್ ನಿಫ್ಟಿ ಗ್ಯಾಪ್ ಅಪ್ ಆಗಿ ಓಪನ್ ಆಗೋ ಥರ ಇದೆ. ಸೊ ಥರ್ಡ್ ವೇವಲ್ಲೇ ಈ ಥರ ಆಗೋ ಸಾಧ್ಯತೆ ಚಾನ್ಸಸ್ ಇರುತ್ತೆ. ಸಿ ವೇವು ಕೂಡ ಅದೇ ಥರ ಆಗುತ್ತೆ. ಸೊ ನೋಡೋಣ ಮಾರ್ಕೆಟ್ ಯಾವ ಥರ ರಿಯಾಕ್ಟ್ ಮಾಡುತ್ತೆ ನೋಡ್ಕೊಳ್ಳೋಣ. ಸೊ ಅದಕ್ಕೆ ತಕ್ಕಂಗೆ ನಾವು ಟ್ರೇಡ್ ಮಾಡ್ತೀವಿ. ಓಕೆ ಗೈಸ್, ಮಾರ್ಕೆಟ್ ಓಪನ್ ಆದಮೇಲೆ ನಾನು ನಿಮಗೆ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಗೈಸ್. ನಾವು ಬೆಳಗ್ಗೆ ಹೇಳಿದಂಗೆ ಮಾರ್ಕೆಟು 23,420ಕ್ಕೆ ಓಪನ್ ಆಯಿತು. ಸೊ ನಾನು ಕನ್ಸಿಡರ್ ಮಾಡಿದೆ ವೇವ್ 3ಅಲ್ಲಿ ಅದು ವೇವ್ 1 ಲೆಕ್ಕ ಅಂತ. ಅದಾದಮೇಲೆ ವೇವ್ 2 ಬರಬೇಕು, ಸ್ವಲ್ಪ ರಿಟ್ರೇಸ್ ಆಗುತ್ತೆ, ಟೈಮ್ ತಗೊಳುತ್ತೆ ಅಂತ. ಸೊ ಹಂಗೆ ಕಾಯ್ತಾ ಇದ್ದೆ. ಸೊ ಕಾಯ್ತು ಎ ಬಿ ಸಿ ಈ ಥರ ಐತಲ್ಲ. ಸೊ ಇದು ಎ, ಇದು ಬಿ, ಸಿ ನಾನು ಇಲ್ಲಿಗೆ ಬರುತ್ತೆ ಅಂತ ಇಟ್ಕೊಂಡೆ. ಸೊ ಅವನು ಮುಂಚೆನೇ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಡ ಮಾರ್ಕೆಟು. ನಾನು ಯಾಕೆ ಅಂದರೆ ನಾನು ಮಿಸ್ ಮಾಡ್ಕೊಂಬಿಟ್ಟಿದ್ದೆ ರ್ಯಾಲಿನ. ನೋಡಿ ಗೈಸ್ ಹೆಂಗೆ ಹೋಗಿದೆ. ನಮ್ಮ ಸೈಕ್ಲಿಕ್ ಲೈನು 2 ಗಂಟೆಗಿತ್ತು ಗೈಸ್. ಸೊ ನಾನು ಹಂಗಾಗಿ ಇದು ಬರಲಿ ಕೆಳಗೆ. ಇಲ್ಲಿ ಒಂದು ಸಲ ಎಂಟ್ರಿ ತಗೊಂಡಿದ್ದೆ, ಆ್ಯಕ್ಚುಲಿ ಇಲ್ಲಿ ಮುಂಚೆನೇ ಎಂಟ್ರಿ ತಗೊಂಡಿದ್ದೆ, ಅದು ವೆಯ್ಟ್ ಮಾಡಿಸ್ತು. ಸೊ ನಾನು ಕೆಳಗೆ ಬರಲಿ, ಸುಮ್ಮನೆ ಯಾಕೆ ರಿಸ್ಕು, ಪರ್ಫೆಕ್ಟಾಗಿ ಎಂಟ್ರಿ ತಗೋಣ ಆದಷ್ಟು ಲೋ ಅಲ್ಲಿ ಅಂತ ಕಾದೆ. ಬಟ್ ಅವನು 38% ಅಷ್ಟೇ ರಿಟ್ರೇಸ್ ಮಾಡಿ ಹೆಂಗೆ ಹೋದಾಗ ಎಷ್ಟು ಹೊಟ್ಟೆ ಉರಿತು ಅಂದರೆ ಇವತ್ತು ನಾನು ಎಂಟ್ರಿನೇ ಹಾಕೋಕ್ಕಾಗಲಿಲ್ಲ. ಸಡನ್ನಾಗಿ ನೋಡಿ ಸೈಕ್ಲಿಕ್ ಲೈನು ಮುಗಿಯೋದ್ರೊಳಗೆ ನಾನು ಟೈಮ್ ಇದೆ ಬಿಡು ಅಂತ ಬೇರೆ ಕಡೆ ಗಮನ ಕೊಟ್ಬಿಟ್ಟೆ. ನಾನು 2 ಗಂಟೆ ಲೆಕ್ಕ ಹಾಕ್ಕೊಂಡಿದ್ದೆ. ಅವನು ಸ್ಟಾರ್ಟ್ ಮಾಡಿದ್ದೆ ಎಷ್ಟಕ್ಕೆ ಅಂದರೆ 1:25ಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡೋಣ ರ್ಯಾಲಿ. ನಾನು ಆಲೇ 1:50 ನೋಡ್ತೀನಿ, ಆಲ್ರೆಡಿ ಫುಲ್ಲು ರೈಸ್ ಆಗಿಬಿಟ್ಟಿದ್ದು ಅವನು ಆಲ್ರೆಡಿ. ಸೊ ಅಲ್ಲಿ ನನಗೆ ತಗೊಳಕ್ಕೂ ಭಯ ಆಗ್ತಾಯಿತ್ತು. ಫಸ್ಟಿಗೆ ಒಂದ್ಪಟ್ಟು ತಗೊಂಡು ಲಾಸಾಗಿ ಎಕ್ಸಿಟ್ ಆದೆ. ನೋಡಿ ಎಂಥ ರ್ಯಾಲಿನ ಮಿಸ್ ಮಾಡ್ಕೊಬಿಟ್ಟೆ ಗಾಯ್ಸ್ ಇವತ್ತು. ಎಲ್ಲ ಪರ್ಫೆಕ್ಷನ್ ಹೇಳಿದ್ದೆ. ನಾನು ಏನು ಹೇಳಿದ್ದೆ ಬೆಳಗ್ಗೆ, ಫಸ್ಟ್ ಟಾರ್ಗೆಟು 387, ಅವನು ಓಪನ್ ಆಗಿದ್ದೆ 420, ಸೆಕೆಂಡ್ ಟಾರ್ಗೆಟು 456, ಥರ್ಡ್ ಟಾರ್ಗೆಟು 23,545 ಹೇಳಿದ್ದೆ. ಅದಾದಮೇಲೆ ನೆಕ್ಸ್ಟ್ ಫೋರ್ತ್ ಟಾರ್ಗೆಟು 23,642. ನೋಡಿ ಗೈಸ್ 23,645 ಫೋರ್ತ್ ಟಾರ್ಗೆಟ್ನು ಕಂಪ್ಲೀಟ್ ಮಾಡಿದ. ಸೊ ನಾನು ಸ್ಟಾರ್ಟಿಂಗೆ ಒಂದು 1,000 ರೂಪಾಯಿ 800 ರೂಪಾಯಿ 2 ಸಲ ಎಕ್ಸಿಟ್ ಆಗಿ ಎಂಟ್ರಿ ಆಗಿ ಎಕ್ಸಿಟ್ ಆಗಿಬಿಟ್ಟು ಬೇಡ ತಡಿ ನೋಡೋಣ ಇನ್ನೊಂದು ಪಟ್ಟು ಲಾಸ್ ಹಿಡಿಯೋಣ, 5 ಪಾಯಿಂಟ್ 10 ಪಾಯಿಂಟ್ ಈ ಥರ ಲಾಸ್ ಮಾಡ್ಕೊಂಬಿಟ್ಟು 2 ಸ್ಟಾರ್ಟಿಂಗೆ. ಆಮೇಲೆ ನೋಡಿದರೆ ಕೈ ಸಿಗ್ಲಂಗೆ ಅವನು ಹೋಗ್ಬಿಟ್ಟ ಒಂದೇ ಸಲಕ್ಕೆ. ನಾನು ಒಂದು ಅರ್ಧ ಗಂಟೆ ಮಾರ್ಕೆಟ್ ನೋಡಲಿಲ್ಲ ಗೈಸಲ್ಲಿ. ಅರ್ಧ ಗಂಟೆಗೆ ಆಲ್ಮೋಸ್ಟು ಈ ಲೆವೆಲಿಗೆ ಬಂದುಬಿಟ್ಟಿದ್ದ. ನಮ್ಮ ಸೈಕ್ಲಿಕ್ ಲೈನ್ ಐತಲ್ಲ, ಈ 55ಕ್ಕೆ 50ಕ್ಕೆ ನೋಡಿದೆ ನಾನು, ಇಲ್ಲಿ ಬಂದಿದ್ದವನು ಆ್ಯಕ್ಚುಲಿ. ಸೊ ನನಗೆ ಮತ್ತೆ ಭಯ ಆಯ್ತು, ಇಲ್ಲಿ ಸೈಕ್ಲಿಕ್ ಲೈನ್ ಬೇರೆ ಐತಿ, ಮತ್ತೆ ಇಲ್ಲಿಂದ ಕೆಳಗೆ ಬರ್ಬೋದಾ, ಯಾಕೆಂದರೆ ನಮ್ಮ ಫಸ್ಟ್ ಟಾರ್ಗೆಟು ರೀಚ್ ಆಗಿಬಿಟ್ಟಾನೆ, ಸೆಕೆಂಡ್ ಟಾರ್ಗೆಟಿಗೆ ಹತ್ರ ಬಂದುಬಿಡ್ದಾನೆ. ಸೊ ನಮಗೆ ಮೈಂಡು ಬ್ಲ್ಯಾಂಕ್ ಆಗಿಬಿಡ್ತು, ಎಂಟ್ರಿ ಹಾಕೋಕ್ಕಾಗಲ್ಲ. ಅಂಥದ್ರಲ್ಲಿ ಆ 1,000 ರೂಪಾಯಿನ ಲಾಸ್ನ 5 ಪಾಯಿಂಟ್ 10 ಪಾಯಿಂಟ್ 2 ಸಲ ಎಂಟ್ರಿ ಆಗಿ ಎಕ್ಸಿಟ್ ಆದೆ. ನೋಡಿ ಈ ಥರ ರೆಡಿ ಇದ್ದರೂ ಕೂಡ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡೆ.
ಪರ್ಫೆಕ್ಟ್ ಇತ್ತು, ಒಂದು ಸ್ಟ್ರೈಟ್ ಲೈನ್ ಥರ ಹೋಗಿದೆ ಮಾರ್ಕೆಟ್. ಬಾಬಾ ನೋಡಿ ಗೈಸ್, ಇವತ್ತಿಂದ ಇದೆಲ್ಲ ಎಷ್ಟು ಬೇಜಾರಾಯಿತು ಅಂದರೆ ನನಗೆ. ಇಲ್ಲಿ ನೋಡಿ, ಇದು ಎ, ಇದು ಬಿ, ಸಿ 61.80 ಅಷ್ಟೇ ಬಂದು ರೈಸ್ ಆಗಿಬಿಡ್ದ. ನಾವು 100% ಬಂದರೆ ನಮ್ಮ ಡೈಲಿ ಸಪೋರ್ಟ್ ಇತ್ತು, ಅಲ್ಲಿ ಬರ್ತಾಯಿತ್ತು, 2 ಗಂಟೆನೇ ಕರೆಕ್ಟ್ ಆಗ್ತಾಯಿತ್ತು. ಸೊ ಅದಕ್ಕಿಂತ ಮುಂಚೆನೇ ಹೋಗ್ಬಿಟ್ಟ, ನಾನು ಅಲ್ಲೇ ದಿಕ್ಕು ತೆಪ್ಪಿಟ್ಟೆ. ಸೊ ಸಡನ್ನಾಗಿ ಬ್ರೇಕ್ ಆಗಿಬಿಡ್ತು. ನಮ್ಮದು ಟಾರ್ಗೆಟ್ ಬೇರೆ ಡೈಲಿ ಸಪೋರ್ಟ್ ಇಲ್ಲೇ ಐತಿ 1.618, 545 ಐತಿ. ಸೊ ಇಲ್ಲಿ ಅರ್ಧಕ್ಕೆ ಎಂಟ್ರಿ ಆಗೋಕ್ಕೆ ಎಡವಟ್ಟೆ ಗಾಯ್ಸ್. ಅದು ಫಸ್ಟೇ ಒಂಚೂರು ನೋಡ್ತಿದ್ದಂಕ್ಲೆ, ನಾನು ಇಲ್ಲೇ ನೋಡ್ತಿದ್ದಂಕ್ಲೆ ಎಂಟ್ರಿ ಆಗಿದ್ದರೆ ಚೆನ್ನಾಗಿರ್ತಾಯಿತ್ತು. ಫಸ್ಟ್ ಕ್ಯಾಂಡಲ್ ಕ್ಲೋಸ್ ಆದಾಗ ಅವಾಗ ಬೇಕಾದ್ರೆ ಎಂಟ್ರಿ ತಗೋಬೋದಾಗಿತ್ತು. ನಾನು ತಪ್ಪು ಮಾಡಿದ್ದೆ, ಅದು ನೋಡ್ಲಂಗೆ ಅವಾಯ್ಡ್ ಮಾಡಿಬಿಟ್ಟೆ, ಅಲ್ಲಿ ಬೇರೆ ಕಡೆಗೆ ಗಮನ ಕೊಟ್ಬಿಟ್ಟೆ. ಸೊ ನೋಡಿ ಎಂಥ ರ್ಯಾಲಿ, ಇಂಥ ರ್ಯಾಲಿ ಒಂದು ಲಾಟ್ ನಾನು ತಗೊಂಡಿದ್ರೆ 15,000 ರೂಪಾಯಿ ಒಂದು ಲಾಟ್ ಬರ್ತಾಯಿತ್ತು ನನಗೆ. ಬರೀ 2 ಲಾಟ್ ಹಾಕಿನಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು. ಫಸ್ಟ್ ಒಂದು ಲಾಟ್ ತಗೊಂಡು ಅದನ್ನ ತಗೊಂಡಿದ್ದೆ, ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಇಲ್ಲಿ ಇದು 322 ಐತಲ್ಲ, ಇದನ್ನ 123 ರೂಪಾಯಿಗೆ ತಗೊಂಡಿದ್ದೆ. ಅದು ಮ್ಯಾಕ್ಸಿಮಮ್ ಹೋಗಿದ್ದು 90 ರೂಪಾಯಿಗೆ ಅಷ್ಟೇ. ಅದು ಲೋ ಬರೋವರೆಗೂ ಕಾದಿದ್ದೀನಿ ನಾನು. 100 ರೂಪಾಯಿಗೆ ಅಟ್ಲೀಸ್ಟ್ 2 ಲಾಟ್ ತಗೊಂಡಿದ್ರು ಕೂಡ ಒಂದು 45,000-50 ಸಾವಿರ ರೂಪಾಯಿ ದುಡ್ಡು ಮಾಡ್ಬೋದಾಗಿತ್ತು. ಸೊ ಈಗ ಆಲ್ರೆಡಿ ಆಗಿತ್ತು, ಇನ್ನೇನು ಮಾಡೋಂಗಿಲ್ಲ. ಆದರೂ ಕೂಡ ನನಗೆ ನಷ್ಟ ಏನಾಗಿಲ್ಲ, 156 ರೂಪಾಯಿ ಲಾಸು. ಸೊ ಎಲ್ಲ ಸೇರಿ ಒಂದು 300-350 ರೂಪಾಯಿ ಲಾಸ್ ಆಗುತ್ತೆ ಇವತ್ತಷ್ಟೇ. ಸೊ ಇವತ್ತಿಂದು ಮಾರ್ಕೆಟು ಇಲ್ಲಿಗೆ ಮುಗೀತು. ಈ ವೀಕದು ಕ್ಲೋಸ್ ಆಯಿತು. ನಾನು ಹಣೆಯಲ್ಲಿ ಬರೋದಿಲ್ಲ ಅಂತ ಕಾಣಿಸುತ್ತೆ. ಇವತ್ತು ಈ ವಾರದ್ದು ಕೈ ಬಂತು, ಬಾಯಿ ಬರಲಿಲ್ಲ. ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದೆ ಗೈಸ್. ಬೆಳಗ್ಗೆ ನಾನು ಪ್ರೀ ಮಾರ್ಕೆಟಲ್ಲೇ ನಿಮಗೆ ಹೇಳಿದ್ದೆ, ನಾನು ಈ ಥರ ಐತಿ ಚಾನ್ಸಸ್ಸು. ಕರೆಕ್ಟಾಗಿ ಗೆಸ್ಸು ಕೂಡ ಮಾಡಿದ್ದೀನಿ, ಕರೆಕ್ಟಾಗಿ ವೆಯ್ಟು ಕೂಡ ಮಾಡಿದ್ದೀನಿ. ಅದು ಅತಿಯಾಗಿ ವೆಯ್ಟ್ ಮಾಡಿಬಿಟ್ನೆ ಅಂತ ಬೇಜಾರಾಗ್ಬಿಡ್ತು ನನಗೆ. ಆಮೇಲೆ ಇನ್ನು ಅಟ್ಲೀಸ್ಟ್ ಇಲ್ಲಿ ಹೋಗು ಒಂದು ಇಲ್ಲಿ 200-300 ಐತಾ, 270, 280 ಮ್ಯಾಕ್ಸಿಮಮ್ ಅಷ್ಟೇ ನನ್ನ ಲೆಕ್ಕ ಇತ್ತದು. 310-13ರಿಂದ ರಿವರ್ಸ್ ಆಗಿಬಿಟ್ಟು ಅವನು. ಅಲ್ಲಿ ವೆಯ್ಟ್ ಮಾಡ್ಲಂಗೆ ಆ ಟೈಮಲ್ಲಿ ನೋಡ್ತಾ ಇದ್ದಿದ್ರೆ ಮಾರ್ಕೆಟ್ನ ಕ್ಯಾಚ್ ಮಾಡ್ಬೋದಾಗಿತ್ತು. ನಾನೀಗ ಅರ್ಧ ದಾರಿಗೆ ಇಲ್ಲಿ ಎಂಟ್ರಿ ಆಗೋದು ಮಾರ್ಕೆಟಲ್ಲಿ ತುಂಬ ಡೇಂಜರಸ್. ಆ ಎಂಟ್ರಿ ಆಗೋದು ತುಂಬ ಅಪಾಯ ಇರ್ತೈತಿ. ಕೆಳಗೆ ಬಾಟಮಲ್ಲಿ ಎಂಟ್ರಿ ಆಗಿದ್ದರೆ ನಮಗೇನು ಹೆದರಿಕಿಲ್ಲ, ನಮ್ಮ ದುಡ್ಡು ನಮಗೆ ಸೇಫ್ ಆಗೈತಿ ಅಂತ ಅನಿಸುತ್ತೆ. ಬಟ್ ಮಿಡ್ಲಲ್ಲಿ ನಾನು ಹಂಗೆ ಎಂಟ್ರಿ ಆಗಿ ಬಿಡ್ಬೋದಾಗಿತ್ತು, ಅದು ಅಪಾಯ ಅದು. ಸೊ ಆ ಉದ್ದೇಶಕ್ಕೆ ನಾನು ಮತ್ತೆ ಎಂಟ್ರಿ ಹಾಕಿ ಹೋಗಲಿಲ್ಲ. ಅದೇನೇನೋ ಮಾಡಿ ಒಂದು 5 ಪಾಯಿಂಟು ಆ ಲಾಸ್ ಅಟ್ಲೀಸ್ಟ್ ಸ್ವಲ್ಪನಾರು ಕವರ್ ಮಾಡ್ಕೊಂಡೆ. ಏನು ಬೇಡ ಹಂಗೆ ಬಿಟ್ಟಿದ್ರು ಕೂಡ ಬೇಕಾದಷ್ಟು ಬರ್ತಾಯಿತ್ತು. ಸೊ ನಾನು ಮಿನಿಮಮ್ ಲೋ ಅಂತ ಅತಿಯಾಗಿ ಕಾದದ್ದು ತಪ್ಪಾಯಿತು ಅನಿಸುತ್ತೆ ಗಾಯ್ಸ್. ಏನು ಮಾಡೋಂಗಿಲ್ಲ, ನಮ್ಮದು ಶಿಸ್ತುಬದ್ಧ ಟ್ರೇಡ್ ಹಂಗೆ ಇರಬೇಕು. ಅದು ಮುಂದೆ ಅನುಕೂಲ ಆಗುತ್ತೆ ಕೆಲವು ಟೈಮಲ್ಲಿ. ಸೊ ಈ ವಾರದ್ದು ಲೆಕ್ಕಾಚಾರಕ್ಕೆ ಬಂದರೆ ಈ ವಾರ ಕಂಪ್ಲೀಟ್ ಆಯಿತು ಗಾಯ್ಸ್. ಟೋಟಲ್ ನನಗೆ ಸೋಮವಾರ 1,500 ಬಂತು. ಮಂಗಳವಾರ ಫಸ್ಟ್ ಪ್ರಾಫಿಟ್ ಬಂದಿರೋದು ಹೇಳ್ಬಿಡ್ತೀನಿ. ಸೋಮವಾರ 1,500 ಬಂತು. ಬುಧವಾರ 1,500 ಬಂತು. ಗುರುವಾರ 2,500 ಬಂತು. 3, 2, 5,500 ಬಂತು. 3,300, 3,500 ರೂಪಾಯಿ ಲಾಸ್ ಆಯಿತು ಮಂಗಳವಾರ. 5,500ರಲ್ಲಿ 3,500 ಹೋದರೆ 2,000 ರೂಪಾಯಿ. ಇವತ್ತೊಂದು 500 ಕಳೀರಿ, ಮ್ಯಾಕ್ಸಿಮಮ್ಮು 1,500 ರೂಪಾಯಿ ಈ ವೀಕಲ್ಲಿ ಪ್ರಾಫಿಟ್ ಆಯ್ತು ಅಷ್ಟೇ ನನಗೆ. ಇಂಥ ದೊಡ್ಡ ಧಮಾಕ ಬಿಟ್ಟೆ. ಸೊ ಏನು ನನಗೇನು ಅದು ಬೇಜಾರಾಗುತ್ತೆ ಕೆಲವು ಟೈಮಲ್ಲಿ. ಇಂಥ ರ್ಯಾಲಿ ಸಿಗೋದು ಅಪರೂಪ. ನೋಡಿ ಇಷ್ಟು ದಿವಸ ಸಣ್ಣ ಪುಟ್ಟ ಇದರಲ್ಲೇ ಟ್ರೇಡ್ ಮಾಡ್ತಾಯಿದ್ದೆ. ದೊಡ್ಡ ರ್ಯಾಲಿ ಸಿಗ್ತಾನೆ ಇಲ್ಲಲ್ಲಪ್ಪ ಅಂತ ಇಷ್ಟು ಟ್ರೇಡ್ ನೋಡಿ ಬರೀ ಇಲ್ಲೇ ಇತ್ತು. ಇವತ್ತಂತ ಟ್ರೇಡ್ ಸಿಗಬೇಕು ಅಂದರೆ ಪುಣ್ಯ ಮಾಡಿರ್ಬೇಕಾಗಿತ್ತು. ನನಗೆ ಅದು ಇಲ್ಲ, ನನ್ನ ಹಣೆ ಬರೋದಲ್ಲಿಲ್ಲ. ಆ ಟೈಮಿಗೂ ಏನೇನೋ ಚೇಂಜ್ ಆಗಿ ಕನ್ಫ್ಯೂಷನ್ ಮಾಡ್ಕೊಂಡೆ. ನಾನು ಬೇರೆ ಕಡೆ ಗಮನ ಕೊಟ್ಬಿಟ್ಟೆ. ಒಂದು ಲಾಟಿಗೆ ಮಿನಿಮಮ್ ಅಂದರೆ 15,000 ಗೈಸ್. ಒಂದು ಲಾಟಿಗೆ 15,000. ನಾನು ಮಿನಿಮಮ್ ಅಂದರೆ 2 ಲಾಟ್ ಅಂತೂ ತಗೊತಾ ಇದ್ದೆ. ತಗೊಂಡು ಒಂದು ಸಲ ಮತ್ತೆ ಎಂಟ್ರಿ ಆಗೋದು ಬೇಡ ಅಂತ ಮತ್ತೆ ಎಕ್ಸಿಟ್ಟು ಕೂಡ ಅದೇ 2 ಪಾಯಿಂಟ್ ಲಾಸ್ ಆಗಿ
ಸೊ ಏನೂ ಮಾಡೋಕ್ಕಾಗಲ್ಲ ಗೈಸ್, ಈ ಥರ ಎಲ್ಲ ಆಗೇ ಆಗುತ್ತೆ. ಸೊ ಈ ವಾರದ್ದು ನಮಗೆ ಏನಿಲ್ಲ, ಲಾಸು ಇಲ್ಲ, ಲಾಭ ಇಲ್ಲ. ಆ 1,000 ರೂಪಾಯಿ ಅಷ್ಟೇ ಲೆಕ್ಕ. ನೋಡೋಣ, ಏನು ಬಂಡವಾಳ ಏನು ಕಳ್ಕೊಂಡಲ್ಲ, ಸ್ವಲ್ಪ ಉಳಿಸ್ಕೊಂಡು ಇದ್ದೀವಿ. ಬಟ್ ಟೈಮಲ್ಲಿ ನಾವು ಜಾಸ್ತಿ ಹೊತ್ತಿದ್ದಂಗೆ ಆಯಿತು ಮಾರ್ಕೆಟಲ್ಲಿ. ಇವತ್ತಿನ ಒಳ್ಳೆ ಮೂವ್ ಸಿಕ್ಕತ್ತೆ ಇವತ್ತು. ನೆಕ್ಸ್ಟ್ ವೀಕಿಗೆ ಅನುಕೂಲ ಐತಿ ಇದು. ಸೊ ನೋಡೋಣ ಯಾವ ಥರ ಇದಾಗುತ್ತೆ, ಯಾವ ಥರ ಇದು ಪಾಸಿಟಿವ್ ಟ್ರೆಂಡೇ ಇದು ಲೆಕ್ಕ. ಸೊ ನೋಡಿ, ಕೆಳಗೆ ಒಂದೊಂದು ವ್ಯೂಸ್ ಕೆಳಗೆ ಬರ್ತವೆ, ಅವನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂತ ಎಂಟ್ರಿ ಆಗಬೇಕು, ಎಕ್ಸಿಟ್ ಆಗಬೇಕು. ನೆಕ್ಸ್ಟ್ ವೀಕ್ ಸೆಕೆಂಡ್ ಶಿಫ್ಟ್ ಬೇರೆ ಐತಿ. ನೋಡೋಣ, ಸ್ವಲ್ಪ ಹೊತ್ತು ಮನೇಲಿ ಇರ್ಬೋದು, ಆಟ ಆಡ್ಬೋದು. ಐ ಥಿಂಕ್ ಸೋಮವಾರ ಮತ್ತೆ ಕೆಳಗೆ 4th ವೇವ್ ಕೆಳಗೆ ಬರುತ್ತೆ ಅನಿಸುತ್ತೆ. ಆಮೇಲೆ ಇಲ್ಲ, ಮ್ಯಾಕ್ಸಿಮಮ್ ಹೋದರೆ 800 2.618ಗೆ ಹೋಗ್ಬೋದು. ಇದು ಕರೆಕ್ಟಾಗಿ 200% ಈಗ 645 ಕರೆಕ್ಟಾಗಿ ಬಂದೈತಿ ನಮ್ಮ ಪ್ಲ್ಯಾನ್ ಪ್ರಕಾರ. ಹೋದ್ರೆ ಮ್ಯಾಕ್ಸಿಮಮ್ ಈ ವೇವ್ ಇಲ್ಲಿ ಹೋಗ್ಬೋದು, ಎಕ್ಸ್ಟೆನ್ಷನ್ ಆಗುತ್ತೆ 3rd ವೇವ್. ಸೊ ಹಂಗಾಗಿ ನಾವು ನೋಡ್ಕೊಂಬಿಟ್ಟು ಮಂಡೇ ಏನೇನಾಗುತ್ತೋ ಎಲ್ಲ ನೋಡ್ಕೊಂಡು ಡಿಸೈಡ್ ಮಾಡ್ಕೊಂಡು ಸೊ ನೋಡೋಣ ಗೈಸ್. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಾವು ಟಾರ್ಗೆಟ್ಗಳು ಯಾವ ಥರ ಕರೆಕ್ಟಾಗಿ ಬಂತು, ಬಟ್ ಹಿಡಿಯೋಕ್ಕಾಗಿಲ್ಲ. ಯಾಕೆಂದರೆ ನಾನು ಡ್ಯೂಟಿ ಮಾಡ್ತಾಯಿರ್ತೀನಿ, ಕೆಲವು ಟೈಮಲ್ಲಿ ನೋಡೋಕ್ಕೂ ಆಗಲ್ಲ. ಆ ಥರ ಇದ್ದಾಗ ಅದೇನೋ ಅಂತಾರಲ್ಲ ವಿಧಿ, ಆ ಟೈಮಿಗೆ ನಮ್ಮನ್ನ ಬೇರೆ ಕಡೆ ದಿಕ್ಕು ತೆಪ್ಸ್ತೈತಿ. ನಾನು ಆ ಕಡೆ ಗಮನ ಕೊಡೋಕೆ ಹೋಗಲಿಲ್ಲ, ಸೈಕ್ಲಿಕ್ ಲೈನ್ ನಂಬ್ಕೊಂಬಿಟ್ಟು 2 ಗಂಟೆಗಿದೆ ಅಂತ. ಹಿಂಗೆ ಏನೋ ಒಂದು ಆಗ್ತಾಯಿರ್ತವೆ. ಎಲ್ಲ ಕೂಡಿ ಬರ್ಬೇಕು, ಸಿಗಬೇಕು ಅಂದರೆ ಎಲ್ಲವೂ ಕೂಡಿ ಬಂತು ಅಂದರೆ ಕರೆಕ್ಟಾಗಿ ಸಿಗ್ತೈತಿ. ನಮ್ಮ ಸೈಕ್ಲಿಕ್ ಲೈನ್ ಬರೋದಕ್ಕೆ ಆಲ್ಮೋಸ್ಟು 60% ರ್ಯಾಲಿ ಮುಗಿಸ್ಬಿಟ್ಟೈತೆ. ನಮ್ಮ 1.61 ಟಾರ್ಗೆಟ್ ಐತಲ್ಲ, ಅದು ಮುಗಿಸ್ಬಿಡ್ತದೆ. ಸೊ ನಾವು ಮತ್ತೆ ಎಂಟ್ರಿ ಹಾಕಿ ಭಯ ಇಲ್ಲಿ ಮತ್ತೆ ಇಲ್ಲಿ ಕೆಳಗೆ ಬರ್ತೈತೋ ಏನೋ ಲೆಕ್ಕಾಚಾರದಲ್ಲಿ ನಾನಿದ್ದೆ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್.